ಸೊ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾನು ಕೂಲಿ ಮೂವಿನ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ. ಮೊದಲೇ ಹೇಳ್ತಾ ಇದ್ದೀನಿ, ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಪಿಕ್ಚರ್ನ ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಟೆಕ್ನಿಕಲ್ ವೈಸ್ ತುಂಬಾನೇ ಚೆನ್ನಾಗಿದೆ. ಸಿನಿ ಫೋಟೋಗ್ರಫಿ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಅಂಡ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸ್ ಆಗಿರ್ಬೋದು, ಅದರಲ್ಲೂ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್, ಶ್ರುತಿ ಹಾಸನ್ ಆಕ್ಟಿಂಗ್ ಆಗಿರ್ಬೋದು, ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿರೋ ಶೋಭಿನ್ ಕ್ಯಾರೆಕ್ಟರ್ ಆಗಿರ್ಬೋದು, ಅದರಲ್ಲೂ ನಮ್ಮ ಕನ್ನಡದವರಾದಂತಹ ರಚಿತಾ ರಾಮ್ ಮೇಡಮ್ ಕ್ಯಾರೆಕ್ಟರ್ ಅಂಡ್ ನಮ್ಮ ಉಪ್ಪಿ ಸರ್ ಕ್ಯಾರೆಕ್ಟರ್ ಸಕ್ಕದಾಗಿ ಮಾಡಿದ್ದಾರೆ. ಆಕ್ಚುಲಿ ಆ ಪಿಕ್ಚರ್ ನೋಡಿದಾಗ ನನಗೆ ಅನ್ಸಿದ್ದು ಏನಂದ್ರೆ, ಕನ್ನಡದವರೇ ಕನ್ನಡ ಆಕ್ಟರ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂತಿಲ್ಲ ಅಂತ. ಅಂಡ್ ಅನದರ್ ಒನ್ ಪಾಯಿಂಟ್ ಇಸ್ ನಾಗಾರ್ಜುನಸ್ ಟೆರಿಫೈಯಿಂಗ್ ಆಕ್ಟಿಂಗ್. ಮೇನ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಒನ್ ಅಂಡ್ ಓನ್ಲಿ ರಜನಿಕಾಂತ್ ಸರ್. ಇಷ್ಟು ವಯಸ್ಸಾಗಿದ್ರು ಕೂಡ ಆಕ್ಟಿಂಗ್ ವೈಸ್, ಪರ್ಫಾರ್ಮೆನ್ಸ್ ವೈಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ತಲೈವರ್ ಇಸ್ ಆಲ್ವೇಸ್ ತಲೈವರ್. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಕಡೆಗೆ ನಾವು ಬರೋದಾದ್ರೆ, ಲೋಕೇಶ್ ಕನಕರಾಜ್ ಇಂದ ಆಡಿಯನ್ಸ್ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಪ್ರೀವಿಯಸ್ ಮೂವಿ ಆದಂತಹ ವಿಕ್ರಮ್ ಇಂಡಿಯನ್ ಸೂಪರ್ ಸ್ಟಾರ್ ಆದಂತಹ ಕಮಲ್ ಹಾಸನ್ಗೆ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಕೊಟ್ಟಂತ ಸಿನಿಮಾ. ಅಂಡ್ ಕ್ಯಾರೆಕ್ಟರ್ ವೈಸ್ ಒಂದು ಪರ್ಫೆಕ್ಟ್ ಆದಂತ ಸಿನಿಮಾ ಆಗಿತ್ತು. ಲಿಯೋ ಕೂಡ ತುಂಬಾನೇ ಒಂದು ಆವರೇಜ್ ಮೂವಿ ಆಗಿದ್ರು ಕೂಡ ತುಂಬಾ ಜನಕ್ಕೆ ಇಷ್ಟ ಆಯ್ತು. ಎಲ್ಲರೂ ಅವ್ರ ಮೂವಿ ಬಂದ್ರೆ ಸಾಕು, ಲೋಕೇಶ್ ಸಿನಿಮಾಟಿಕ್ ಯೂನಿವರ್ಸ್ಗೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದೇ ಈ ಪಿಕ್ಚರ್ಗೆ ಒಂದು ಮೇಜರ್ ಡ್ರಾಬ್ಯಾಕ್. ಇದು LCU ಅಂಡರ್ ಅಲ್ಲಿ ಬರಲ್ಲ, ಇದೇ ಒಂದು ಸ್ಟ್ಯಾಂಡ್ ಅಲೋನ್ ಮೂವಿ. ಅನದರ್ ಮೇಜರ್ ಡ್ರಾಬ್ಯಾಕ್ ಬಂದು ಈ ಪಿಕ್ಚರ್ ನ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ. ಟ್ರೈಲರ್ ನ ನೋಡಿ ತುಂಬಾ ಜನ ಇದು ಸೈನ್ಸ್ ಫಿಕ್ಷನ್ ಮೂವಿ, ಟೈಮ್ ಟ್ರಾವೆಲ್ ಮೂವಿ ಅಂತ ಅನ್ಕೊಂಡಿದ್ರು. ಆದ್ರೆ ಇದು ನಾರ್ಮಲ್ ರಿವೆಂಜ್ ಟೇಕಿಂಗ್ ಮೂವಿ. ಈ ತರ ಮೂವಿಗಳನ್ನ ರಜನಿಕಾಂತ್ ಅವರು ಪ್ರೈಮ್ ಟೈಮ್ ಅಲ್ಲಿ ತುಂಬಾನೇ ಮಾಡ್ಬಿಟ್ಟಿದ್ದಾರೆ. ಟ್ರೈಲರ್ ನ ನೋಡಿ ಅಮೀರ್ ಖಾನ್ ಅವರ ಎಂಟ್ರಿ ರೋಲೆಕ್ಸ್ ರೇಂಜ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಆದ್ರೆ ಏನೋ ಸುಮ್ನೆ ಕ್ಯಾಮಿಯೋ ಮಾಡಿಸ್ಬೇಕು ಅಂತ ಮಾಡಿದ್ದಾರೆ. ಬಟ್ ಫ್ಲಾಶ್ ಬ್ಯಾಕ್ ಪೋರ್ಷನ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಡಿಏಜಿಂಗ್ ಟೆಕ್ನಾಲಜಿನ ಕೂಡ ತುಂಬಾನೇ ಚೆನ್ನಾಗಿ ಇವರು ಯೂಸ್ ಮಾಡ್ಕೊಂಡಿದ್ದಾರೆ. ಸತ್ಯರಾಜ್ ಅವ್ರಿಗೆ ಸ್ಕ್ರೀನ್ ಟೈಮ್ ತುಂಬಾನೇ ಕಮ್ಮಿ ಇದೆ. ಈ ಪಿಕ್ಚರ್ ಹೇಗೆ ಅಂತಂದ್ರೆ, ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಹೋದ್ರೆ ಡಿಸಪಾಯಿಂಟ್ ಮಾಡುತ್ತೆ. ಏನು ಎಕ್ಸ್ಪೆಕ್ಟ್ ಮಾಡ್ದಲೆ ನೀವು ಈ ಮೂವಿಗೆ ಹೋದ್ರೆ ನಿಮ್ಗೆ ಒಂಥರ ಈ ಮೂವಿ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ. ಎಲ್ರದು ಒಂದೊಂದು ಒಪಿನಿಯನ್ ಇರುತ್ತೆ. ನಾನು ಹೇಳ್ತಾ ಇರೋದು ನನ್ನ ಒಪಿನಿಯನ್. ಒಂದ್ಸಲ ಈ ಪಿಕ್ಚರ್ನ ನೋಡ್ಲೇಬೇಕು ಅಂದವ್ರಿಗೆ ಏನು ತಪ್ಪಿಲ್ಲ, ಆರಾಮಾಗಿ ಒನ್ ಟೈಮ್ ಇದನ್ನ ವಾಚ್ ಮಾಡ್ಬೋದು. ನೀವು ರಜನಿಕಾಂತ್ ಅವ್ರ ಫ್ಯಾನ್ ಆಗಿದ್ರೆ ಅಥವಾ ಲೋಕೇಶ್ ಕನಕರಾಜ್ ಅವ್ರ ಫ್ಯಾನ್ ಆಗಿದ್ದು ಥಿಯೇಟರ್ ಅಲ್ಲಿ ಈ ಮೂವಿನ ನೋಡ್ಲೇಬೇಕು ಅಂತಿದ್ರೆ ನೋಡಿ. ಆದ್ರೆ ನಾನು ಹೇಳೋದು ಇದೊಂದು ಆವರೇಜ್ ಮೂವಿ ಅಂತ. ನನ್ನ ರೇಟಿಂಗ್ ಬಂದು 2 ಔಟ್ ಆಫ್ 5. ಮೊದಲೇ ಹೇಳಿದಾಗೆ ನಾನು ಇದರಲ್ಲಿ ಹೇಳಿರೋದೆಲ್ಲ ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಮೂವಿನ ನೋಡ್ತಾ ಇರ್ಬೇಕಾದ್ರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೊಡ್ತಾ ಇರೋ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.